ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಲ್ಯಾಂಡ್ ಲಾರ್ಡ್ ಮೂವಿ ರಿವ್ಯೂ. ಸೊ ಮೂವಿ ನೋಡ್ಕೊಂಡು ಬಂದೆ. ಮೂವಿ ಹೆಂಗಿದೆ, ಚೆನ್ನಾಗಿದೆ, ಚೆನ್ನಾಗಿಲ್ವಾ, ಯಾರ್ಯಾರ ಆ್ಯಕ್ಟಿಂಗ್ ಹೆಂಗಿದೆ, ಸ್ಟೋರಿ ಹೆಂಗಿದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಇದು ಅಳಿದು ಉಳಿದವರ ಕತೆ, ಅಂದರೆ ಭೂಮಾಲೀಕರ ದೌರ್ಜನ್ಯದಿಂದ ತುಳಿತಕ್ಕೊಳಗಾಗಿರೋ ಜನರ ಕತೆ. ಒನ್ ಲೈನ್ ಸ್ಟೋರಿ ಏನಂದರೆ, ಭೂಮಾಲೀಕರ ದೌರ್ಜನ್ಯ ಒಳಗಾಗಿರೋ ಜನರು ತಿರುಗಿ ಬಿದ್ದರೆ ಏನೇನಾಗುತ್ತೆ, ಆ ಶೋಷಣೆಯನ್ನು ತಡ್ಕೊಂಡವ್ರು ತಿರುಗಿ ಬಿದ್ದರೆ ಯಾವ ರೀತಿಯ ಇಂಪ್ಯಾಕ್ಟ್ ಇದೆ, ಸೊ ಅದನ್ನು ಯಾವ ರೀತಿ ಅವರು ತಡೆದು ಬದುಕ್ತಾರೆ ಅನ್ನೋದೇ ಸ್ಟೋರಿ. ಸೊ ಯಾರ್ಯಾರು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ಅಂದರೆ, ಮೊದಲಿಗೆ ರಾಜ್ ಬಿ ಶೆಟ್ಟಿ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡೋರು ವಿಲನ್ ರೂಲರ್ ಕ್ಯಾರೆಕ್ಟ್ರಲ್ಲಿ. ಹಾಗೆ ವಿಜಯ್ ಅವರು ಬಿಯರ್ಡ್ ಲುಕ್ಕಲ್ಲಿ, ಏಜ್ಡ್ ಲುಕ್ಕಲ್ಲಿ ಸಖತ್ತಾಗಿ ಮಾಡೋರು ಅವರು ಕೂಡ. ಇನ್ನು ಉಮಾಶ್ರೀ ಅವರು ಮಾತ್ರ ತಿಂದಾಕ್ಬಿಟ್ಟಿದ್ದಾರೆ. ಉಮಾಶ್ರೀ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ಅದು ಇಲ್ಲಿ ಹೇಳೋಕ್ಕಾಗಲ್ಲ, ನೀವು ನೋಡಿ. ಅವ್ರ ಆ್ಯಕ್ಟಿಂಗ್ ಎಲ್ಲ ಮೂವಿಲಿ ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ರಚಿತಾ ಅವರು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಮಗಳು ಯಾರು, ಅವ್ರ ಹೆಸರು ರಿತನ್ಯ, ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅಡಿಗೆ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಮೂವಿ ನನಗೇನಿಸ್ತು ಅಂದರೆ, ಆಫ್ಟರ್ ಕಾಟೇರ ಒಂದು ಒಳ್ಳೆ ಮೂವಿ. ಅಂದರೆ ನಮ್ಮ ಮಣ್ಣಿನ ಕಥೆ ಅಂತೀವಲ್ಲ, ಒಂದು ರೂಟೆಡ್ ಕಲ್ಚರ್, ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಜಡೇಶ್ ಅವರು. ಸೊ ಮೂವಿ ಚೆನ್ನಾಗಿದೆ, ನನಗೆ ಚೆನ್ನಾಗಿದೆ. ಒನ್ ಮೋರ್ ರಿವ್ಯೂ ಬಂದು ಮೂವಿ ಸಖತ್ತಾಗಿದೆ. ಸೊ ನೀವು ಯಾರಾದರೂ ಮೂವಿ ನೋಡಿದರೆ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.